ಕೃಷ್ಣನ್ ಕಾಲದಲ್ಲಿ ಇದ್ರಲ್ಲಿ ಮೊಸರು ತಗೊಂಡ್ ಹೋಗ್ತಾ ಇದೀಮ್ಮ. ಯಾಕೆ ಪ್ಯಾಕೆಟ್ ಅಲ್ಲಿ ಮೊಸರು ಸಿಗ್ತಿರ್ಲಿಲ್ಲ? ಇಲ್ಲ ಪುಟಿ, ಯಾವಾಗಲೂ ಇದ್ರಲ್ಲೇ ತಗೊಂಡ್ ಹೋಗ್ತಾ ಇದ್ದಿದ್ದು. ಕೃಷ್ಣನ್ಗೆ ಮ್ಯಾಜಿಕ್ ಮಾಡ್ತಿದ್ದಲ್ವಾ? ಅವ್ನು ಯಾಕೆ ಮೊಸರು ಪ್ಯಾಕೆಟ್ ಮ್ಯಾಜಿಕ್ ಮಾಡಲಿಲ್ಲ? ಶಬ್ಬಾಷ್ ಕಂದ, ಈ ಪ್ರಶ್ನೆಗೆ ಆ ಕೃಷ್ಣನೇ ಉತ್ತರ ಹೇಳಬೇಕು. ಪ್ಲಾಸ್ಟಿಕ್ ಇಂದ ಭೂಮಿ ಹಾಳಾಗಬಾರ್ದು ಅಂತ. ಆದ್ರೂ ದೇವರಿಗೆ ಕಷ್ಟ ಅಲ್ವಾ? ನಮ್ಮಂತ ಭಕ್ತಾದಿಗಳಿದ್ರೆ ಕಷ್ಟನೇ ಮತ್ತೆ. ಅಯ್ಯೋ ಹಾಗಲ್ಲ ತಾತ, ಯಾವಾಗ್ಲೂ ಈ ತರ ಡ್ರೆಸ್ ಹಾಕೊಂಡು ಈ ತರ ಮೇಕಪ್ ಮಾಡ್ಕೊಂಡು ಕಷ್ಟ ಆಗುತ್ತೆ ಅಲ್ವಾ? ಈಗ ಏನಾಯ್ತು? ಫ್ಲೂಟ್ ಎಲ್ಲ ಚುಚ್ಚುತ್ತಾ ಇದೆ. ಹೊತ್ತು ಕಂದ. ಅಮ್ಮ, ನನ್ಗೂ ಇದೆಲ್ಲ ಚುಚ್ತಾ ಇದೆ. ಅಮ್ಮ, ನಂಗೆ ಸುಸ್ಸು ಬರ್ತಾ ಇದೀವಿ. ಲಾವಣ್ಯ, ಇದೆಲ್ಲ ಬಿಚ್ಚಕ್ಕಾಗೋದಿಲ್ಲ, ಆಟ ಆಡ್ಕೋ ಹೋಗು. ಅಮ್ಮ ಅರ್ಜೆಂಟು. ಪ್ಲೀಸ್ ಆಟ ಆಡ್ಕೋ ಹೋಗು ಮಕ್ಕಳ ಜೊತೆ. ಕೃಷ್ಣ ಈಗ ಸಿಕ್ಕಾಕೊಂಡ್ಯಾ? ದೇವರಿಗೆ ಕಿವಿಗೆ ಇಡ್ಬಾರ್ದು, ತಪ್ಪಾಯ್ತು ಅನ್ನೋ. ನಾನ್ ದೇವ್ರಮ್ಮ ಅಲ್ವಾ, ಪರವಾಗಿಲ್ಲ. ಯಶೋಧನು ಕೃಷ್ಣನ್ಗೆ ಇದೇ ತರ ಕಿವಿ ಹಿಂಡ್ತಾ ಇಲ್ಲಂತೆ. ನನ್ ಮುದ್ದು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ದೃಷ್ಟಿ ತೆಗಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ ಸೀತಮ್ಮ? ಕೃಷ್ಣನೇ ಬಂದ್ರು ನನಗಿಂತ ನೀನೇ ಸೂಪರ್ ಆಗಿದ್ಯಾ ಅಂತ ಹೇಳ್ತಾನೆ. ಹಾಗಾದ್ರೆ ಎತ್ಕೋ. ನಾನ್ ನಡ್ಕೊಂಡು ಹೋದ್ರೆ ನನ್ನ ಡ್ರೆಸ್ ಎಲ್ಲ ಕಚಪಚಿ ಆಗುತ್ತೆ. ಇಷ್ಟೊತ್ತು ನನ್ ಜೊತೆ ಟಾಮ್ ಅಂಡ್ ಜೆರ್ರಿ ಆಡ್ತಿದ್ದೆ, ಆಗೇನಾಗ್ಲಿಲ್ವಾ? ಈ ಸೀತಮ್ಮ ಎತ್ಕೋ. ಇವತ್ತು ನಾನು ಕೃಷ್ಣ ಅಲ್ವಾ? ಕೃಷ್ಣ ಅಂದ್ರೆ ಅವ್ರ ಅಮ್ಮನಿಗೆ ಮುದ್ದು ಅಲ್ವಾ? ಈ ಸೀತಮ್ಮ ಎತ್ಕೋ. ಅಯ್ಯೋ ರಾಮ. ಅಯ್ಯೋ, ನಾನು ಕೃಷ್ಣ, ನನ್ನ ಫ್ರೆಂಡು ರಾಮ್. ಆಫೀಸಲ್ಲಿ ಮತ್ತಿನ್ನೇನೇನು ಚೇಂಜಸ್ ಆಗಿದೆ, ಪ್ರತಿಯೊಂದು ವಿಷಯದ ಡೀಟೇಲ್ಸು ನನಗೆ ಬೇಕು. ಓಕೆ? ಇಲ್ಲೂ ಎಂಗೇಜು ಅಲ್ಲೂ ಎಂಗೇಜು. ಇವರಿಬ್ರು ಇನ್ನಿಬ್ರ ಜೊತೆ ಮಾತಾಡ್ತಿದ್ದಾರಾ ಅಥವಾ ಇವರೇ ಮಾತಾಡ್ತಿದ್ದಾರಾ? ಸೀತಮ್ಮ, ನನ್ನ ಫ್ರೆಂಡ್ನ ಕಡ್ದ. ಎಲ್ಲಿಗೆ? ಇಲ್ಲಿಗೆ. ಇಲ್ಲಿಗೆ ಯಾಕೆ? ಅಯ್ಯೋ ಸೀತಮ್ಮ, ಏನ್ ದಡ್ಡಿ ತರ ಮಾತಾಡ್ತೀಯಲ್ವಾ? ಅಯ್ಯೋ ಸಾರಿ. ಕೃಷ್ಣ ಹೀಗೆಲ್ಲ ಮಾತಾಡ್ಬಾರ್ದಲ್ವಾ? ಸೀತಮ್ಮ, ಇವತ್ತು ನನ್ನ ಡ್ಯಾನ್ಸ್ ಇದೆ, ನನ್ನ ಫ್ರೆಂಡ್ ನೋಡ್ಬೇಕಲ್ವಾ? ನಾನು ವಿಡಿಯೋ ಮತ್ತೆ ಫೋಟೋ ಮಾಡಿ ತೋರಿಸ್ತೀನಿ ಬಿಡು. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ. ನನ್ನ ಫ್ರೆಂಡ್ ಇಲ್ಲೇ ಬಂದು ನನ್ನ ಡ್ಯಾನ್ಸ್ ನೋಡ್ಬೇಕು. ನಾನು ಈಗಲೇ ಫೋನ್ ಮಾಡ್ತೀನಿ. ಸಿಹಿ ಬಾಯ್ಲಿ. ಸಿಹಿ, ಅಶೋಕ್, ಇನ್ನೂ ಆಫೀಸ್ಗೆ ಹೊರಡ್ಲಿಲ್ವಾ? ಲೇಟ್ ಆಗಲಿಲ್ಲ? ಇವತ್ತು ಅಪ್ಪು ಆಫೀಸಿಗೆ ಬರಲ್ಲ ಹೇಳಿಲ್ವಾ ಅವನು? ಹೇಳ್ದ. ಮತ್ತ್ಯಾಕೆ ಇನ್ನೂ ಇಲ್ಲೇ ಇದೆಯಾ? ಏನಾದರೂ ಬೇಕಾಗಿತ್ತಾ? ನಿಮಗೆ ನನ್ನ ಮೇಲೆ ಏನಾದರೂ ಬೇಜಾರಿದೆಯಾ ಚಿಕ್ಕಿ? ಯಾವಾಗಲೂ ಕಳ್ಸೋಕ್ಕೆ ನೋಡ್ತೀರಾ? ನನ್ನಿಂದ ಏನಾದರೂ ತಪ್ಪಾಗಿದ್ರೆ? ತಪ್ಪ ನೀನಾ? ಕಮಾನ್ ಅಶೋಕ್, ನಿನ್ನಿಂದ ತಪ್ಪಾಗೋದಕ್ಕೆ ಹೇಗೆ ಸಾಧ್ಯ? ಯು ಆರ್ ಅ ಪರ್ಫೆಕ್ಷನಿಸ್ಟ್ ಅಲ್ವಾ? ಅದಕ್ಕೆ ಮನೇಲಿ ನೀನು ಅಂತಂದರೆ ಎಲ್ರಿಗೂ ತುಂಬ ಇಷ್ಟ. ಮಾವಯ್ಯಂಗೆ ನೀನು ಅಂದರೆ ಜೀವ, ರಾಮಂಗೆ ಜೀವದ ಗೆಳೆಯ. ನಾನು ಚಿಕ್ಕಿ? ಅಪ್ಪು ಬಿಟ್ಟು ನನ್ನ ಯಾರು ಚಿಕ್ಕಿ ಅಂತ ಕರೆದ್ರೂ ನನಗಿಷ್ಟ ಆಗಲ್ಲ. ಬರ್ತಾ ಬರ್ತಾ ಈ ಮನೇಲಿ ನನಗಿಂತ ಹೆಚ್ಚು ನಿನಗೆ ಮರ್ಯಾದೆ ಕೊಡ್ತಿದ್ದಾರೆ ಅನ್ನಿಸ್ತಿದೆ. ಖುಷಿ ಆಗುತ್ತೆ. ಒಳ್ಳೇದಾಗಲಿ. ಅಶೋಕ್, ಯಾವಾಗಲೂ ಈ ಭಾರ್ಗವಿ
ನಿನ್ನನ್ನು ಮನೆಯಿಂದ ಹೊರಗಾಕ್ತಾಳೆ ಅಂತ ಅನ್ಕೋಬೇಡ. ಹಾಗೆಲ್ಲ ಏನೂ ಇಲ್ಲಪ್ಪ. ದೇವಸ್ಥಾನದ ಹುಂಡೀಲಿ ನೋಟು ಇರುತ್ತೆ, ಚಿಲ್ಲರೆನೂ ಇರುತ್ತೆ. ಈ ಮನೆ ದೇವಸ್ಥಾನ ಇದ್ದ ಹಾಗೆ. ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಇನ್ನೇನು ಪೂಜೆ ಶುರು ಆಗತ್ತೆ. ಡ್ರೆಸ್ ಚೇಂಜ್ ಮಾಡ್ಬೇಕಾ ನಾನು? ಅಂದರೆ ಈಗ ಶ್ರೀಕೃಷ್ಣನ್ ಗೆಟಪ್ ಹಾಕೊಂಡ್ಬಿಡ್ಲ? ಕೃಷ್ಣ ರೀ ಇನ್ನೇನು ಪೂಜೆ ಶುರು ಆಗತ್ತೆ. ಈ ಬಟ್ಟೆ ಬದಲಾಯಿಸ್ಕೊಳ್ಳೋದು, ಗೆಟಪ್ ಚೇಂಜ್ ಮಾಡೋದೆಲ್ಲ ಆ್ಯಕ್ಟ್ರಿಗೆ ಕೆಲಸ ಕಣೆ. ನಾನು ಸಾಮಾನ್ಯ ಮನುಷ್ಯ, ನಂಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ. ಯಾರು ನಿಮ್ಮ ಅಕ್ಕ ಹೇಳಿದ್ರ? ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನೋಡು, ಈಗ ನಾನು ಇದೀನಲ್ಲ ಗೆಟಪ್ಪು, ಇದು ಬಂಗಾರದಂಗಿದೆ. ನಾನು ದನ ಕಾಯೋ ಕೃಷ್ಣನ್ಗಿಂತ ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ನಡಿ ಹೋಗೋಣ. ರೀ ಅಕ್ಕ ಎಲ್ರೂ ರೆಡಿ ಆಗೋದಕ್ಕೆ ಹೇಳಿದ್ದಾರೆ, ಇಲ್ಲಾಂದ್ರೆ ಅಕ್ಕಂಗೆ ಬೇಜಾರಾಗತ್ತೆ ರೀ. ಇದು ವಿಷಯ. ಪಾಪ ನಿಮ್ಮ ಅಕ್ಕ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಯಾಕೆ ಬೇಜಾರು ಮಾಡ್ಬೇಕಲ್ವಾ? ಒಂದು ಕೆಲಸ ಮಾಡೋಣ, ನಾನು ಬರೋದೇ ಇಲ್ಲ, ನಾನು ಇಲ್ಲೇ ಇರ್ತೀನಿ. ನೋಡು ರೀ, ನೋಡು, ದೇವ್ರನ್ನ ನೋಡೋಕ್ಕೆ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಕಣ್ಮುಚ್ಚೆ ಸಾಕು, ಅವನು ಕಾಣಿಸ್ಬೇಕು. ಓಕೆ, ನನ್ನ ದೇವರು ನನ್ನೊಳಗೆ ಇದ್ದಾನೆ. ರೀ ಪ್ಲೀಸ್ ರೀ, ಇವತ್ತು ಹಬ್ಬ. ನೋಡು ಬಂಗಾರ, ಒಂದು ದಿನದ ಆಡಂಬರನ ಹಬ್ಬ ಅಂತ ಕರೆಯಲ್ಲ. ಅವನನ್ನ ದಿನ ನೆನ್ಸ್ಕೋಬೇಕು. ಮನಸ್ಸು ಶುದ್ಧ ಇಲ್ಲ ಅಂದ್ರೆ ನೀನು ಕೋಟಿ ಕೋಟಿ ಕೊಟ್ಟರು ಕೃಷ್ಣ ಕಾಣಿಸಲ್ಲ. ಅದೇ ನಾವು ಒಳ್ಳೆಯವರಾಗಿದ್ವಿ ಅಂತ ಇಟ್ಕೋ, ನಾವು ಕೊಟ್ಟಿಗೆಯಲ್ಲಿದ್ರೂ ಪರಮಾತ್ಮ ದರ್ಶನ ಕೊಟ್ಬಿಡ್ತಾನೆ. ಒಂದು ಕೆಲಸ ಮಾಡೋ, ನೀನು ಹೋಗಿ ನಿಮ್ಮ ಅಕ್ಕನ ಜೊತೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಪೂಜೆ ಮಾಡು. ನನ್ನ ಬಂಗಾರಲ್ಲ, ಪ್ಲೀಸ್ ಹೋಗಪ್ಪ, ನೀನು ಹೋಗು, ನೀನು ಹೋಗು 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 ಹೋಗು. ಹಲೋ ಸರ್, ಸಾರಿ ಸರ್, ನಾನು ಇನ್ನೊಂದು ಕಾಲ್ನಲ್ಲಿದ್ದೆ ಸರ್. ಸರ್, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸರ್. ನಂಗೆ ಗೊತ್ತು ಸರ್, ನೀವು ಫುಲ್ಲು ಹಬ್ಬದ ಮೂಡಲ್ಲೇ ಇದ್ದೀರಾ ಅಂತ. ಸರಿ, ನಾನು ಆವಾಗಲೇ ಕಾಲ್ ಮಾಡಿದ್ದು. ಲಂಚ್ ಮೀಟಿಂಗ್ನ ಸ್ವಲ್ಪ ಹೋಲ್ಡ್ ಮಾಡಿ, ನಾನು ಆಮೇಲೆ ಕಾಲ್ ಮಾಡಿ ನಿಮ್ಗೆ ಟೈಮಿಂಗ್ಸ್ ಹೇಳ್ತೀನಿ. ಅಂದರೆ ನಾಳೆ ನಾಳಿದ್ದು ಯಾವತ್ತಾದ್ರೂ ಪೋಸ್ಟ್ಪೋನ್ ಆಗುತ್ತಾ ಸರ್? ನಾಳೆ ನಾಳಿದ್ದಲ್ಲ ರೀ, ಇವತ್ತೇ. ಆದರೆ ಟೈಮಿಂಗ್ಸು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದೆ. ಅಂದರೆ ಲಂಚ್ ಮೀಟಿಂಗಿಗೆ ನೀವಿರಲ್ವಾ ಸರ್? ನಾನು ಯಾಕ್ರಿ ಇರಲ್ಲ? ನೀವಿವತ್ತು ಬರ್ತಾ ಇದ್ದೀರಾ ಸರ್? ಮಿಸ್ಟರ್ ಚರಣ್ ಡಾಡ್ಡಿ, ಏನಾಗಿದೆ ನಿಮಗೆ? ಸರ್, ನಾನು ಇವತ್ತು ಬರಲ್ಲ ಆಫೀಸ್ಗೆ ಅಂತ ಏನಾದ್ರು ನಿಮ್ಗೆ ಹೇಳಿದ್ನಾ? ಅದು ಈಗ ತಾನೇ ಇಲ್ಲ, ಇವತ್ತು ಹಬ್ಬದ ದಿವಸ ಅಲ್ವಾ ಸರ್? ನೀವು ಫ್ಯಾಮಿಲಿ ಜೊತೆ ಬ್ಯುಸಿ ಇರ್ತೀರಾ ಅಂದ್ಕೊಂಡು ಹಾಗೆ ಅಂದ್ಕೊಂಡೆ ಸರ್. ಮಿಸ್ಟರ್ ಚರಣ್, ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದಾನೆ ಹೇಳಿ? ಮಾಡ ಬಿಡು, ಭಯ ಪಡಬೇಡ ಅರ್ಜುನ ಅಂತ ಹೇಳಿದಾನೆ ಸರ್. ಅದು ಒಂದೇ ಅಲ್ಲ ಕಣ್ರಿ ಹೇಳಿರೋದು, ವಸುದೈವ ಕುಟುಂಬಕಂ ಅಂದರೆ ಜಗತ್ತೇ ನನ್ನ ಕುಟುಂಬ ಅಂತ. ಅಂದಮೇಲೆ ಆಫೀಸು ನನ್ನ ಕುಟುಂಬನೇ ತಾನೇ? ಹೌದು ಸರ್, ಕರೆಕ್ಟ್. ನೀವೇ ನನ್ನ ದೊಡ್ಡ ಮಾವ. ಅಲ್ಲಿ ಅಣ್ಣ, ಅಕ್ಕ, ತಂಗಿ, ಚಿಕ್ಕಪ್ಪ ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ. ನಾನು ಬಂದೇ ಬರ್ತೀನಿ, ಸರಿನಾ? ಬಾಯ್. ಹನುಮಂತ, ಎಲ್ಲ ಹೋಗ್ತಿದ್ಯಾ? ಆಫೀಸ್ಗೆ ಹೋಗ್ತಿದ್ದೀನಿ. ಕೀರ್ತನೆ ಪ್ರಾರಂಭ ಆಗ್ತಾ ಇದೆ, ಬಾರ. ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಏನು ಕೆಲಸ? ಹಬ್ಬದ ದಿವಸನೋ, ಬಾರ ಸುಮ್ಮನೆ. ಆಂಟಿ ಆಂಟಿ ರೆಡಿನಾ? ಆಂಟಿ ಆಂಟಿ ರೆಡಿನಾ? ಆಂಟಿ ಅಬ್ಬಾ, ನಮ್ಮ ಸೀತಾ ಎಷ್ಟು ಸಲೀಸಾಗಿ ಯಶೋದ ಆಗ್ಬಿಡ್ಲು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ. ಆಂಟಿ, ಇದ್ ನೀವೇನಾ? ಏಯ್, ಆಂಟಿ ಅನ್ಬಾರ್ದು,
ಯಶೋದಮ್ಮ ಅನ್ಬೇಕು. ಆಂಟಿ ನೆಕ್ಸ್ಟ್ ನಮ್ದೇ ಡ್ಯಾನ್ಸ್, ಬೇಗ ಬನ್ನಿ. ಆಂಟಿ ನಿಮ್ಗೆ ಡ್ಯಾನ್ಸ್ ಬರುತ್ತೆ ಅಲ್ವಾ? ಎಲ್ಲರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಆಂಟಿ ಡ್ಯಾನ್ಸ್ ತುಂಬಾ ಈಸಿ, ಇನ್ನೊಂದ್ಸರಿ ಅಷ್ಟೇ. ಇಷ್ಟೇನಾ? ಇದನ್ನೆಲ್ಲ ನಮ್ ಸೀತಾ ಸಲೀಸಾಗಿ ಮಾಡ್ತಾಳ್ ಬಿಡು, ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಕಣ್ರು, ನಿಮ್ ಗೀತಾ ಆಂಟಿ ವಾರದಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಹುಷಾರಿಲ್ಲ ಅಂತ ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ದೀರಾ? ಆಂಟಿ ನೀವು ಬಂದಿಲ್ಲ ಅಂದ್ರೆ ಪ್ರೋಗ್ರಾಮೇ ನಡೆಯಲ್ಲ, ಪ್ಲೀಸ್. ಆಂಟಿ ಅಜ್ಜಿನೇ ಹೇಳಿದ್ದು ನಿಮ್ ರೆಡಿ ಮಾಡಕ್ಕೆ. ಅಯ್ಯೋ ಬಿಡ್ರೋ, ಅವಳು ಬಂದೇ ಬರ್ತಾಳೆ. ನಮ್ ಕಳ್ಕೃಷ್ಣ ರೆಡಿನಾ? ಫಸ್ಟ್ ಆಗಿ ಅವಳನ್ನ ರೆಡಿ ಮಾಡಿ. ಥ್ಯಾಂಕ್ಸ್ ಪ್ರಿಯಾ. ಥ್ಯಾಂಕ್ಸ್ ಎಲ್ಲ ಏನ್ಬೇಡ, ದುಡ್ಡು ಕೊಡು. ನೀನಿರ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಕಾಲೇಜ್ ಆದ್ಮೇಲೆ ಇವತ್ತೇ ಸ್ಟೇಜ್ ಹತ್ತಾ ಇರೋದು. ಇವೇನ್ ಕಲಾಕ್ಷೇತ್ರ ಡ್ಯಾನ್ಸಾ? ನೀನು ಈ ಕಾಸ್ಟ್ಯೂಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಅಲ್ಲ, ಅಮ್ಮ ಆದ್ಮೇಲೆ ಎಲ್ರು ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಯಾವಾಗ್ಲೂ ಟೆನ್ಷನ್ ಮಾಡ್ಕೊಂಡೇ ಇರ್ಬೇಕಾ? ನೋಡು, ನೀನ್ ಏನು ಯೋಚನೆ ಮಾಡ್ಬೇಡ, ಮೈ ಮರ್ತು ಡಾನ್ಸ್ ಮಾಡು. ನಿನ್ಗೋಸ್ಕರ, ನಿನ್ ಮಗಳಿಗೋಸ್ಕರ. ಓಕೆ, ಶಿಲ್ ಬಿ ವೆರಿ ಹ್ಯಾಪಿ. ಹೋಗೋಣ. ಏನು ಅನ್ಕೊಂತಾರೋ? ಅಪ್ಪು ಹೇಳ್ಬೇಡ, ಕೂತ್ಕೊ, ನಾನು ಕೂತ್ತೀನಿ. ಯಾರಪ್ಪು ಇದು? ಫ್ರೆಂಡ್ ಅಂತ ಸೇವ್ ಮಾಡ್ಕೊಂಡಿದ್ಯಾ? ಫ್ರೆಂಡಾ? ಅವ್ನ ಫ್ರೆಂಡ್ ಹನುಮಂತ ಇಲ್ಲೇ ಕೂತಿದ್ದಾನೆ. ಅದ್ಯಾರು? ಯಾಕೋ ಇಟ್ಕೊಂಡು ಓಡ್ತಿದ್ಯಾ? ನಿಧಾನ. ಅಲ್ಲಮ್ಮ, ಅವ್ನು ಎದ್ದಾಳ್ಬಾರ್ದು ಅಂತ ನೀನು ಫೋನ್ ಕೊಟ್ರೆ ಎದ್ದು ಓಡೇ ಹೋಗ್ಬಿಟ್ಟ ಅವನು. ಇವನು ಒಂದೊಂಥರ ಹನುಮಂತನೇ. ಕದ್ದು ಮುಚ್ಚಿ ಮಾತಾಡೋವಂಥ ಫ್ರೆಂಡ್ ಯಾರು ಇವನಿಗೆ? ಹಲೋ ಹಲೋ ಫ್ರೆಂಡ್, ಹ್ಯಾಪಿ ಕೃಷ್ಣ ಹಬ್ಬ. ಹಾಯ್ ಫ್ರೆಂಡ್, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ನಿನ್ಗೆ ಕೃಷ್ಣ ಹಬ್ಬ ಅಂದ್ರೆ ಇಷ್ಟನಾ? ಸಿಕ್ಕಾಪಟ್ಟೆ ಇಷ್ಟ. ನಿನ್ಗೆ? ನನಗೆ ಸೂಪರ್ ಇಷ್ಟ. ಸೂಪರ್, ನನ್ಗೂನು. ಸೊ ಏನಿವತ್ತು ಮನೇಲಿ ಸ್ಪೆಷಲು? ನಾನೀಗ ಹೇಗಿದ್ದೀನಿ ಗೊತ್ತಾ? ಇವಾಗೇನು, ನೀನ್ ಯಾವಾಗಿದ್ದು ಸೂಪರ್. ನಿನ್ಗೆ ಗೊತ್ತಿಲ್ಲ ಇದು. ವಿಡಿಯೋ ಕಾಲ್. ಹೇ, ಯಾರಿದು? ಮುದ್ದು ಮುದ್ದು ಕೃಷ್ಣ. ಸೂಪರ್ ಆಗಿದ್ಯಾ ಫ್ರೆಂಡ್. ಫ್ರೆಂಡ್, ನನ್ನ ನೋಡಕ್ ಬರ್ತೀಯಾ? ಫ್ರೆಂಡ್, ಆಕ್ಚುಲಿ ನನ್ ಗೊತ್ತು ನೀನ್ ಬಂದೇ ಬರ್ತೀಯಾ ಅಂತ. ಅಲ್ಲ ಬಂಗಾರಿ, ಅದು ನನ್ ದೇವರಾಗಿ ಕರೀತಾ ಇದ್ದೀನಿ, ಬಾ. ಇವತ್ತು ನನ್ ಡ್ಯಾನ್ಸ್ ಇದೆ, ನೀನ್ ಬರ್ಬೇಕು ಬರ್ಬೇಕು ಬರ್ಬೇಕು, ಇಲ್ಲಾಂದ್ರೆ ಟು. ಅಯ್ಯೋ ದೇವ್ರೆ, ನನ್ನ ಹತ್ರ ಟೂ ಬಿಟ್ರೆ ಹೇಗೆ? ಅದಕ್ಕೆ ಬಾ, ಬಾಯ್. ಕೃಷ್ಣಯ್ಯ ಭಕ್ತವತ್ಸಲನೆಂಬ ಬಿರುದು ಬೇಕಾದರೆ ಭಕ್ತನಾಧೀನನಾಗಿರಬೇಡವೇ. ಯುಕ್ತಿಯಲ್ಲಿ ನಿನ್ನಂತ ದೇವರನ ಕಾಣೆ, ಮುಕ್ತಿಶ ಪುರಂದರ ವಿಠಲ
ಪಂಡರಿರಾಯ ಮುಯ್ಯಿಗೆ ಮುಯ್ಯಿ ತೀರಿತು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟೆಗಳು ಉದ್ಧರಿಸುವವೋ ರಂಗ. ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಹರಿನಾಮವ ನೆನೆದರೆ. ಎವ್ರಿಥಿಂಗ್ ಆಲ್ ಓಕೆ. ಅಕ್ಕ ಎಲ್ರಿಗೂ ಕಾಫಿ ಮಾಡ್ಕೊಂಬರಲ್ಲ ತರೋಣಮ್ಮ. ನನ್ನ ಫ್ರೆಂಡ್ ಎಲ್ಲಿ ಅಂತ ಫೋನ್ ಮಾಡು. ಪುಟ, ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರ ಕೆಲಸ ಇರುತ್ತೆ. ಇವತ್ತು ರಜಾ ತಾನೆ, ನೈಟ್ ಬೇರೆ ಆಗೋಗಿದೆ. ಫೋನ್ ಮಾಡು. ಬಿಸಿ ಇರ್ತಾರೆ ಕಣೆ. ಬಾ ನೀನು. ನನ್ನ ಫ್ರೆಂಡ್ ಬರೋವರೆಗೂ ನಾನು ಎಲ್ಲೂ ಬರಲ್ಲ. ಡಾನ್ಸ್ ಪರ್ಫಾರ್ಮೆನ್ಸ್ಗೆ ಎಲ್ಲ ರೆಡಿ ಆಗಿದೆ, ಎಲ್ಲ ಕಾಯ್ತಿದ್ದಾರೆ. ಬಾ. ನನ್ನ ಫ್ರೆಂಡೇ ನನ್ನ ಡ್ಯಾನ್ಸ್ ನೋಡಲ್ಲ, ಪಾಪ ಅವರು. ಇಷ್ಟು ಜನ ನಿನ್ಗೋಸ್ಕರ ಕಾಯ್ತಿದ್ದಾರೆ, ಅವ್ರ ಪಾಪ ಅನ್ಸಲ್ವಾ ನಿನಗೆ? ಪ್ಲೀಸ್ ಬಾ ಸಿಹಿ. ನೀನ್ ಸುಮ್ಮನೆ ಶ್ರೇಯಸ್. ನನ್ನ ಫ್ರೆಂಡ್ ಬಂದು ನನ್ನ ಡ್ಯಾನ್ಸ್ ನೋಡಿ ಖುಷಿ ಆಗ್ತಾರೆ. ವೇಟ್ ಮಾಡೋಣ. ಅತಿ ಆಯ್ತು ಕಣೆ ನಿಂದು. ಸೀತಾ, ರೇಗ್ ಬೇಡ. ಸಿಹಿ, ನಾನ್ ಕಾಲ್ ಮಾಡ್ತೀನಿ ಆಯ್ತಾ? ಆಕ್ಚುಲಿ ನಿನ್ ಫ್ರೆಂಡು ನಾನು ಒಟ್ಟಿಗೆ ಹೊರಡ್ವಿ. ಹೌದಾ? ಎಲ್ಲಿದ್ದಾರೆ ಅವರು? ನೀನ್ ಡಾನ್ಸ್ ಶುರು ಮಾಡೋಷ್ಟ್ರಲ್ಲಿ ಬರ್ತಾರೆ, ನೀ ಹೊರಡು. ಪಕ್ಕ ಬರ್ತಾರಾ? ಪಕ್ಕ. ನೋಡು, ನಾನ್ ಈಗ್ಲೇ ಕಾಲ್ ಮಾಡ್ತೀನಿ. ವಿಡಿಯೋ ಕಾಲ್ ಮಾಡು. ಅವ್ರು ಲೇಟ್ ಆದ್ರೆ ಅವ್ರು ನನ್ನ ಡ್ಯಾನ್ಸ್ ನೋಡ್ಬೋದು. ಫ್ರೆಂಡ್ ಮೇಲೆ ಏನ್ ಲವ್. ಆಯ್ತು ಮೇಡಮ್, ನಾನ್ ಮಾಡ್ತೀನಿ. ಈಗ ನೀ ಹೊರಡ್ಬೇಕಾಯ್ತಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀನು ಸಪ್ಪಗಿದೆಯಾ ಅಂತ. ಹೌದಾ? ಇನ್ನೇನ ಮತ್ತೆ ಭಜನೆಯಲ್ಲಿ ಕೂತ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಾರೆ ಅಂತಾರಲ್ಲ, ಹಂಗೆ ನಿನ್ನ ಮುಖ ನೋಡಿದ್ರೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೋ, ಯಾಕೆ ಹಾಡು ಹಾಡ್ತಿದ್ದೀರೋ ಅನ್ನೋ ಥರ ಇದೆ. ಎಲ್ಲಿದ್ಯಾ? ಬರ್ತೀಯ ತಾನೆ? ನೆಕ್ಸ್ಟ್ ನಮ್ದೇ ಡ್ಯಾನ್ಸ್. ಬೇಗ ಬಾ. ಪಾಪ ಮರಾಯ ಕರೀತಿದ್ದಾಳೆ. ಚಿಕ್ಕಿ, ನೀನು ಈ ಥರ ಬೇಜಾರು ಮಾಡ್ಕೊಂಡಿರೋಕ್ಕಿಂತ ಅಲ್ಲಿ ಹೋಗೋದೇ ಒಳ್ಳೇದು. ಅಲ್ಲ ಅದು ಮರಾಯ. ಇಟ್ಸ್ ಓಕೆ. ರಂಗನ ಎಲ್ಲಿ ನೋಡಿದಿರಿ? ಅಕ್ಕ, ರಾಮ್ ಅಶೋಕ್. ನಾನು ಅಷ್ಟೆಲ್ಲ ಕೇಳ್ಕೊಂಡ್ರು ನನ್ನ ಮಾತು ಮೀರಿ ಹೋಗಿದ್ದಾನೆ. ಎಲ್ಲಿಗೆ ಹೋದ ಇವನು? ಆ ಫ್ರೆಂಡ್ ಏನಾದರೂ ನೋಡಕ್ ಹೋದ? ಯಾರ ಫ್ರೆಂಡು? ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಎಲ್ಲಮ್ಮ ಇವರಿಬ್ರು? ಇಲ್ಲ ಎಲ್ಲೋ ಹೋಗಿರ್ಬೇಕು ಮಾಮಯ್ಯ. ಇವರಿಬ್ರು ಕಟ್ಟಾಕದೆ ಕಟ್ಟಕಣಮ್ಮ. ಥ್ಯಾಂಕ್ ಯು. ಅಕ್ಕ, ನಾನು ಒಂದು ಹಾಡು ಹಾಡ್ಲಾ? ಸಾಧನಾ, ಇವ್ರಿಗೆಲ್ಲ ದುಡ್ಡು ಕೊಟ್ಟು ಕರ್ಸಿರೋದೆ ಹಾಡೋದಕ್ಕೆ. ನೀನು ಯಾಕೆ ಶ್ರಮ ತಗೋತೀಯ? ಕಲೆಗೆ ಬೆಲೆ. ಓ, ಈ ಪ್ಲೇಯರ್ಸ್ನೆಲ್ಲ ದುಡ್ಡು ಕೊಟ್ಟು ಕರ್ಸಿರೋದಾ? ಗೊತ್ತೇ ಇರಲಿಲ್ಲ. ಅಕ್ಕ, ನನಗೂ ಕೃಷ್ಣ ಅಂದರೆ ತುಂಬ ಇಷ್ಟ. ಈ ವರ್ಷನಾದರೂ ನನಗೊಂದು ಪುಟಾಣಿ ಕೃಷ್ಣ ಬರಲಿ ಅಂತ ಬೇಡ್ಕೊಳ್ತಾನೆ ಇದ್ದೀನಿ. ಪ್ಲೀಸ್ ಅಕ್ಕ, ನಾನೊಂದು ಹಾಡು ಹಾಡ್ಲಾ? ಹಾಡಮ್ಮ, ಯಾರು ಹಾಡಿದ್ರು ದೇವ್ರೇನು ಬೇಡ ಅನ್ನೋದಿಲ್ಲ. ಹಾಡು ಹಾಡು. ಥ್ಯಾಂಕ್ ಯು ಮಾವಯ್ಯ. ಕೃಷ್ಣ ನೀ ಬೇಗನೆ
ಬಾರೋ ಬೇಗನೆ ಬಂದು ಮುಖವನ್ನು ತೋರೋ ಕೃಷ್ಣ ನೀ ಬೇಗನೆ ಬಾರೋ. ಜಗದೋ